ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ದಾಳಿಂಬೆ ಹಣ್ಣು ಗರ್ಭಾವಸ್ಥೆಯಲ್ಲಿ ಎಷ್ಟು ಮುಖ್ಯವಾಗಿದೆ ಅಂತ ನೋಡೋಣ. ವಿವಿಧ ಪೋಷಕಾಂಶಗಳಿಂದ ತುಂಬಿದ ಹಣ್ಣುಗಳನ್ನು ಪ್ರತಿನಿತ್ಯ ಗರ್ಭಿಣಿಯರು ಸೇವಿಸಬೇಕು. ಅಂತಹ ಹಣ್ಣುಗಳಲ್ಲಿಯೇ ದಾಳಿಂಬೆಯೂ ಕೂಡ ಒಂದು. ದಾಳಿಂಬೆಯನ್ನು ನಿಯಮಿತವಾಗಿ ಗರ್ಭಿಣಿಯರು ಸೇವಿಸುವುದರಿಂದ ಯಥೇಚ್ಛವಾಗಿ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ವಿಟಮಿನ್ ಸಿ ಸೇರಿದಂತೆ ಅನೇಕ ಪೋಷಕಾಂಶ ಸಿಗುತ್ತದೆ. ಗರ್ಭ ಧರಿಸಿದ ಮೊದಲನೇ ತಿಂಗಳಿನಿಂದಲೇ ಈ ಹಣ್ಣನ್ನು ಗರ್ಭಿಣಿಯರು ತಮ್ಮ ಡಯಟ್ನಲ್ಲಿ ಸೇರಿಸಿಕೊಳ್ಳುವುದು ತಾಯಿ ಮತ್ತು ಮಗುವಿನ ಬೆಳವಣಿಗೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿದೆ. ಹಾಗೆಯೇ ಈ ಹಣ್ಣು ಗರ್ಭಾವಸ್ಥೆಯಲ್ಲಿ ರಕ್ತದ ಕೊರತೆ ಹೊಂದಿರುವ ಗರ್ಭಿಣಿಯರಿಗೆ ಅನುಕೂಲವಾಗುತ್ತದೆ. ಈ ಹಣ್ಣು ದೇಹದಲ್ಲಿ ರಕ್ತ ಹೆಚ್ಚಾಗಲು ಸಹಾಯ ಮಾಡುತ್ತದೆ. ಹಾಗೆಯೇ ಒಂದು ವೇಳೆ ಗರ್ಭಾವಸ್ಥೆಯಲ್ಲಿ ವಿಟಮಿನ್ ಸಿ ಕೊರತೆ ಅಥವಾ ಕಡಿಮೆ ಕಬ್ಬಿನಾಂಶ ತೊಡಕುಗಳಿದ್ದರೆ ರಕ್ತಹೀನತೆಗೆ ಕಾರಣವಾಗುವುದು ಸಹಜ. ಹಾಗಾಗಿ ದಾಳಿಂಬೆ ಹಣ್ಣನ್ನು ಗರ್ಭಾವಸ್ಥೆಯಲ್ಲಿ ನಿಯಮಿತವಾಗಿ ಸೇವಿಸುವುದು ತುಂಬ ಮುಖ್ಯವಾಗಿದೆ. ಇನ್ನೊಂದು ಈ ಹಣ್ಣಿನ ಬಗ್ಗೆ ಹೇಳಬೇಕಂದ್ರೆ, ಗರ್ಭಿಣಿಯರು ತಮ್ಮ ಗರ್ಭಾವಸ್ಥೆಯಲ್ಲಿ ಹೈಪರ್ ಟೆನ್ಷನ್ನಿಂದ ತೊಂದರೆಗೀಡಾಗುತ್ತಿರ್ತಾರೆ. ತಾಯಿಯ ಹೈಪರ್ ಟೆನ್ಷನ್ ಮಗುವಿನ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರಿ ಗರ್ಭಪಾತಕ್ಕೂ ಕೂಡ ಕಾರಣವಾಗಬಹುದು. ಅಲ್ಲದೆ ಮಗುವಿನ ಮೆದುಳಿಗೆ ತೊಂದರೆ ಆಗ್ಬೋದು, ಬೆಳವಣಿಗೆಗೆ ತೊಂದರೆ ಆಗ್ಬೋದು. ಗರ್ಭದಲ್ಲಿಯೇ ಮಗುವಿಗೆ ಅನೇಕ ಸಮಸ್ಯೆಗಳು ಕಾಣತೊಡಗಬಹುದು. ಆದ್ದರಿಂದ ದಾಳಿಂಬೆ ರಸ ಹೈಪರ್ ಟೆನ್ಷನನ್ನು ನಿಯಂತ್ರಣಕ್ಕೆ ತರುತ್ತದೆ. ಆದ್ದರಿಂದ ಈ ಹಣ್ಣು ತುಂಬ ಮುಖ್ಯವಾಗಿದೆ ಗರ್ಭಾವಸ್ಥೆಯಲ್ಲಿ. ಹಾಗೆ ದಾಳಿಂಬೆಯಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿರುವುದರಿಂದ ಹಾಲು ಮತ್ತು ಮೊಟ್ಟೆಯಂತೆ ದಾಳಿಂಬೆಯೂ ಕೂಡ ಮೂಳೆಗಳಿಗೆ ಅಷ್ಟೇ ಪ್ರಯೋಜನಕಾರಿಯಾಗಿದೆ. ಅಂದರೆ ಗರ್ಭಿಣಿ ಮಹಿಳೆಗೆ ಮತ್ತು ತನ್ನ ಹೊಟ್ಟೆಯಲ್ಲಿರುವ ಮಗುವಿಗೂ ಮೂಳೆಗಳನ್ನು ಬಲವಾಗಿಸಲು ಈ ದಾಳಿಂಬೆ ಹಣ್ಣು ಸಹಾಯ ಮಾಡುತ್ತದೆ. ಈ ದಾಳಿಂಬೆಯನ್ನು ಗರ್ಭಿಣಿಯರು ಜ್ಯೂಸ್ ಮಾಡಿಯೂ ಕುಡಿಬಹುದು. ಇಲ್ಲಾಂದರೆ ಹಣ್ಣು ಇಷ್ಟ ಅನ್ನೋರು ಹಣ್ಣು ಕೂಡ ಸೇವಿಸಬಹುದು. ಇನ್ನಷ್ಟು ಪ್ರೆಗ್ನೆನ್ಸಿ ಟಿಪ್ಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡುವುದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.